ಇವತ್ತು ನಾವು ಬಂದಿವಿ ಹೈದರಾಬಾದ್ ಸಿಟಿಗೆ. ಇಲ್ಲಿ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಆ ಕಡೆ ಈ ಕಡೆ ವ್ಯೂಸ್ ನೋಡ್ಕೊಂತ ಏನ್ ಮಾಡಿದ್ವಿ ಅಂದ್ರೆ ಡೈರೆಕ್ಟ್ ಬಂದು ಬಸ್ ಸ್ಟಾಪಿಗೆ ಇಳಿದ್ವಿ. ನಮ್ದು ಏನೋ ಲಕ್ಕಿ ಟೈಮ್, ಕರೆಕ್ಟ್ ಟೈಮಿಗೆ ಬಸ್ ಬತ್ತು. ಓಡ್ಕೋತ ಹೋಗಿ ಬಸ್ ಹತ್ತಿದ್ವಿ ಪಟ್ನ. ಹಂಗ ಹೋಗಿ ಕೂತೆ ಒಳಗ್ ಕುಂದ್ರ ನೋಡ್ತೀನಲ್ಲ, ವ್ಯೂಸ್ ಇದು ಸೇಮ್ ಚಿಗರಿ ಬಸ್ ಇದ್ದಂಗೆ ಐತಿ. ಎಲ್ಲಿ ದಾರಿ ತಪ್ಪಿ ಚಿಗರಿ ಬಸ್ ಹೈದರಾಬಾದ್ ಬಂದೈತಿ ಅನ್ನತ್ ನೋಡಿದೆ, ಟೆನ್ಷನ್ ಆಗಿ. ಇಲ್ರಿ, ಇದು ಹೈದರಾಬಾದ್ ಬಸ್. ಸೇಮ್ ಒಂದ್ ಸ್ವಲ್ಪ ಚಿಗರಿ ಕಂಡಂಗ ಕಾಣ್ತದ, ಬಟ್ ಇದು ಹೈದರಾಬಾದ್ ಬಸ್. ಫೈನಲಿ ಬಸ್ಸಿಂದ ಕೆಳಗಿಳಿದ್ವಿ. ಅಂತೂ ಇಂತೂ ಚಾರ್ಮಿನಾರ್ ಹತ್ರ ಬಂದೇ ಬಿಟ್ವಿ. ಇಲ್ಲೇ ಬರೋಣ ಒಂದು ಕಬ್ಬಿನ ಹಾಲಿನ ಅಂಗಡಿ ಇತ್ತು. ಅಣ್ಣ ಕರ್ಯಾತಿದ್ದ 20 ರೂಪಾಯಿಗೆ ಒಂದೊಂದು ಗ್ಲಾಸ್ ಕಬ್ಬಿನ ಹಾಲು ಕುಡಿಯತ್ತಿದ್ದ. ಮಸ್ತ್ ಇತ್ರಿ ಕಬ್ಬಿನ ಹಾಲರ. ಹಂಗ ನಾವು ಕಬ್ಬಿನ ಹಾಲು ಕುಡಿದು ಹಂಗ ಮುಂದೆ ನಡ್ಕೊಂತ ಹೊಂಟ್ವಿ. ಅಲ್ಲ ಮುಂದ ಕಾಣತಿತ್ತು ನಮ್ಗೆ ಚಾರ್ಮಿನಾರ್ ಕಂಡ್ತು. ನಾವ್ ಹೆಂಗ್ ಸುಮ್ಮಿರ್ತೀವಿ, ಹೆಗ್ಲಿಗೆ ಬ್ಯಾಗ್ ಹಾಕೊಂಡು ಹಂಗ ಮುಂದೆ ಹೊಂಟ್ವಿ. ಹೊರಗಿಂದು ಒಳಗಿಂದು ಚಾರ್ಮಿನಾರ್ದ ಏನೈತಲ್ಲ, ಸಿನಿಮ್ಯಾಟಿಕ್ ಶೂಟ್ ಮಾಡ್ಕೊಂಡು ಮ್ಯಾಗ ಚಾರ್ಮಿನಾರ್ ಹತ್ಕೊಂಡ ಹೊಂಟ್ವಿ ನಾವು. ಅಟಾಟಿಗೆ ನಮ್ಮ ಕ್ಯಾಮ್ರಾಮ್ಯಾನು ಕೂಡ ನಮ್ಮನ್ನು ಹಿಂದೆ ಫಾಲೋ ಮಾಡ್ಕೊಂತ ಬರತ್ತಿದ್ರು. ಅವರು ಸೊಕಾಸ್ ಹೋಗು ಕ್ಯಾಮ್ರಾದಾಗ ಕಾಣವಲ್ಲಿ ಅನ್ಕೋತ ಹಿಂದೆ ಹಂಗ ಸೊಕಾಸ್ ಫಾಲೋ ಮಾಡ್ಕೊಂತ ಬರಾಟಿಗೆ ಅಂತೂ ಇಂತೂ ಮ್ಯಾಗ ಬಂದ ಬಿಟ್ವಿ. ಚಾರ್ಮಿನಾರ್ ಮ್ಯಾಗ ಬಂದ್ ಅವೆಲ್ಲಕ್ಕೆಲ್ಲ ಕಮಾನ್ಸ್ ಅದೆಲ್ಲಕ್ಕೆಲ್ಲ ನೋಡ್ಕೊಂತ ಹಂಗ ಈ ಕಡೆ ಬಾಜು ತಿರುಗಿದ್ದೀವಿ. ಇಲ್ಲಿಂದ ಮಾರ್ಕೆಟ್ ಕಾಣತಿತ್ತು. ಇಲ್ಲಿಂದ ಮಾರ್ಕೆಟ್ ಕಾಣೋದು, ಈ ಕಡೆ ಮಾರ್ಕೆಟ್ ನೋಡ್ಕೊ ನಾನು ಮುಂದೆ ಚೀಸ್ ಅನ್ಕೋತ ಒಂದ್ ಸ್ವಲ್ಪ ಮುಂದೆ ಕ್ಯಾಮ್ರಾಕ್ ಪೋಸ್ ಕೊಟ್ಬಿಟ್ಟೆ. ಅಂತೂ ಇಂತೂ ಫುಲ್ ಚಾರ್ಮಿನಾರ್ ಅಂತ ನೋಡಿದ್ವಿ. ಲಾಸ್ಟಿಗೆ ಹಂಗ ಕೆಳಗೆ ಇಳ್ಕೊಂತ ಹೊಂಟ್ವಿ. ನಮ್ಮ ಕ್ಯಾಮ್ರಾಮನ್ ಚಿಟ್ಟೆ ವಿಡಿಯೋ ಮಾಡತ್ತಿದ್ದ. ನಾ ಹಂಗ ಮುಂದೆ ನಡ್ಕೊಂತ ಇಳ್ಕೊಂತ ಸೊಕಾಸ್ ಮುಂದೆ ಹೊಂಟಿದ್ದೆ. ಹಂಗೆ ನಮ್ಮ ಕಿಟ್ಟೆ ಹಿಂದ ವಿಡಿಯೋ ಮಾಡ್ಕೊಂತ ಬರತ್ತಿದ್ದ. ಆಮೇಲೆ ನಾವು ಒಂದ್ ಕಡೆ ಏನ್ ಮಾಡಿದೆ ಅಂದ್ರೆ, ನಮ್ಮ ಕಿಟ್ಟೆ ಭಾಳ ಸೊಕಾಸ್ ಬರತ್ತನತ್ ಒಂದು ಮೂಲ್ಯಾಗ ನಿಂತು ಒಂದು ಪೋಸ್ ಕೊಟ್ಟ ಕ್ಯಾಮ್ರಾ ತಗೊಂಡು ನಾನು ಹೊಂಟಿದ್ದೆ. ಅಲ್ಲಿ ಇವರು ಅಣ್ಣ ವೈನಿ ನಿಂತಿದ್ರು. ಸೊಕಾಸ್ ಅವರು ಮುಂದೆ ಹೊಂಟಿದ್ರು. ಅವರಿಂದ ಡಿಸ್ಟರ್ಬ್ ಮಾಡ್ಲಾರ್ದೆ ಅಮ್ಮ ಸೊಕಾಸ ಬಡ 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 ನಾನು ಸ್ಟೆಪ್ಸ್ ಇಳ್ಕೊಂತ ಏನ್ ಮಾಡಿದೆ ಅಂದ್ರೆ ಮುಂದೆ ಹೋದೆ. ಆಮೇಲೆ ಏನೋ ಖುಷಿ ಆಯ್ತು, ನಾನು ಫುಲ್ ಎಕ್ಸೈಟ್ಮೆಂಟ್ನಾಗ ಡಗಡಗ ನಮ್ಮ ಗೋಲ್ ಗಿಮಿಟ್ ಹೆಂಗೆ ಇಳಿತೀವಲ್ಲ, ಇಳಿದು ಫೈನಲ್ಲಿ ಒಂದು 4 ಸ್ಟೆಪ್ ಆಗಿ ತೆಳಗ ಜಿಗದ್ ಇಳಿದು ಬಿಟ್ವಿ. ಆಮೇಲೆ ಮುಂದೆ ಹೋಗಿ ದ್ವಾರ ಬಾಗಿಲು ಏನೈತಲ್ಲ ಕಮಾನಿಂದು, ಅಲ್ಲಿಂದ ಹೋಗಿ ಇನ್ನೊಂದ್ಸಲ ಸುತ್ತ ಹಾಕಿ ಮಾರ್ಕೆಟ್ಗೆ ಹೋಗ ಮತ್ತು ಮಾರ್ಕೆಟ್ಗೆ ಬಂದ್ವಿ. ಚಾರ್ಮಿನಾರ್ ನಂಗೆ ಸ್ವಲ್ಪ ಶಾಪಿಂಗ್ ಅದು ಮಾಡಿ ಡೈರೆಕ್ಟ್ ಸೆಂಟ್ರಲ್ ಬಸ್ ಸ್ಟ್ಯಾಂಡ್. ನಮ್ಮ ಆಟೋ ರ್ಯಾಪಿಡೋ ಬೈ ಏನ್ ಮಾಡ್ದಂದ್ರೆ ಅಂತೂ ಇಂತೂ ಫೈನಲ್ ಏನ್ ಮಾಡ್ದಂದ್ರೆ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ಗೆ ಏನ್ ಮಾಡ್ದಂದ್ರೆ ತಂದು ಬಿಟ್ಟ. ಆಮೇಲೆ ನಾವು ಹಂಗ ಮುಂದೆ ನಡ್ಕೊಂತ ಹೊಂಟಿವಿ. ಆಮೇಲೆ ಬಸ್ಸಿಂದ ನಮ್ದು ರಿಸರ್ವೇಶನ್ ಮಾಡ್ಬೇಕಿತ್ತು. ಅಲ್ಲೇ ರಿಸರ್ವೇಶನ್ ಕೌಂಟರ್ ಎಲ್ಲೈತೆ ಅಂತ ಹಂಗ ನಡ್ಕೊಂತ ಹುಡ್ಕ್ಯಾಡ್ಕೊಂತ ಹೊಂಟಿದ್ವಿ. ಫಸ್ಟಿಗೆ ನಮಗೆ ಗಾಂಧಿ ತಾತನ ಮೂರ್ತಿ ಕಂಡ್ತು. ಹಂಗ ಅದರಿಂದ ಸೆಂಟ್ರಲ್ ರಿಸರ್ವೇಶನ್ ಕೌಂಟರ್ ಇತ್ತು. ಅಲ್ಲಿಂದ ಡೈರೆಕ್ಟ್ ಮತ್ತೆ ಮಾರ್ಕೆಟ್ಗೆ ಹೋದ್ವಿ. ಕರೆಕ್ಟ್ ಹೊಂಟಿವಿ. ಈಗ ಬಸ್ ಟೈಮ್ ಆಗೈತಿ. ಅಡ್ಡ ಜನ ಬರತ್ತಾರ ನೋಡ್ರಿ. ಚಲೋ 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 ಇವೇನ್ ಬೈಕ್ ಅದ ಈ ಕಡೆ ಹೊಂಡ ಓಡಾತಾವ. ಸ್ಪೀಡ್ ಕೋಟಿ ಮಾರ್ಕೆಟಿಂದ ಹೊಂಟಿವಿ ಈಗ ಸ್ಪೀಡಾಗಿ. ಬಾಲೆ ಪಟ್ನ 46% ಐತಿ ಕರೆಕ್ಟ್ ಚಾರ್ಜ್. ಎಲ್ಲಕ್ಕೆಲ್ಲ ಚೀಪ್ ಏನಾರ ಐಟಮ್ಸ್ ಬೇಕಾಗಿವು ಅಂದ್ರೆ ಡ್ರೆಸ್, ಬ್ಯಾಗ್ಸ್ ಇಲ್ಲಿ ಡೈರೆಕ್ಟ್ ಹೈದರಾಬಾದ್ ಕೋಟಿ ಮಾರ್ಕೆಟಿಗೆ ಬಂದ್ಬಿಡ್ಬೇಕು. ಹೈದರಾಬಾದ್ ಕೋಟಿ ಮಾರ್ಕೆಟಿಂದ ಮತ್ತೆ ನಮ್ಮ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ನಮ್ಮ ಬಸ್ಸಸ್ ಬಂದೈತೆ ಅನ್ನತ್ತ ಕರೆಕ್ಟ್ ಟೈಮಿಂಗ್ ಆಗಿತ್ತು. ಕರೆಕ್ಟ್ ಹೋಗಿ ನಮ್ಮ ಬಸ್ಸಸ್ ಎಲ್ಲೆಲ್ಲಿ ನಿಂದಿರ್ತಾವಲ್ಲ ಆ ಸ್ಟಾಪಿಗೆ ಹೋಗಿ ಅಲ್ಲಿ ಹೋಗಿ ನಿಂತೀವಿ. ಅದೇ ಟೈಮಿಗೆ ಕರೆಕ್ಟ್ ಹೋಗಿ ನಮ್ಮದು ಬಸ್ ಬಂದಿತ್ತು. ಕರೆಕ್ಟ್ ಹೋಗಿ ಕಂಡಕ್ಟರ್ ಟಿಕೆಟ್ ತೋರಿಸಿ ನಮ್ಮ ಸೀಟ್ ಎಲ್ಲೈತೆ ಅಂತ ಹುಡ್ಕ್ಯಾಡಕ್ಕೆ ಒಳಗೆ ಎಂಟ್ರಿ ಆದ್ವಿ. ಇಲ್ಲೊಬ್ರು ಅಂಕಲ್ ಅವ್ರ ಸೀಟ್ ಐತೆ ಅಂತ ಅಲ್ಲಿ ಕರೆಕ್ಟ್ ಹೋಗಿ ಅವ್ರ ಸೀಟಿಗೆ ಅವ್ರು ಕೂತರು. ನಮ್ಮ ಸೀಟ್ ಹುಡ್ಕಾಡ್ಕೊಂತ ನಮ್ಮ ನಂಬರ್ ಎಲ್ಲಿ ಬರ್ತಿದ್ದ ಅಂತ ನಾವು ಹೋಗಿ ಹಂಗ ಮುಂದೆ ಹೊಂಟಿದ್ವಿ. ಸೀಟ್ ನೋಡ್ಕೊಂತ ಅಂತೂ ಇಂತೂ ಫೈನಲಿ ಇನ್ನೊಂದೆರಡು ಸ್ಟೆಪ್ ಮುಂದೆ ಹೆಜ್ಜೆ ಹಾಕಟ್ಟಿಗೆ ನಮ್ದು ಸೀಟ್ ಬಂದ ಬಿಡ್ತಿತ್ತು. ಅಲ್ಲಿ ಹೋದ್ವಿ. ಇಲ್ಲೊಬ್ಬ ಮುಂದೆ ಅಣ್ಣ ಮುಂದೆ ನಿಂತು ಬಿಟ್ಟಿದ್ದ.
ಸೀಟ್ ಅದು ಒಯ್ದು ಪಡ್ದ ಎದ್ದಿವಿ. ಎತ್ತನ ಡೈರೆಕ್ಟ್ ನಮ್ದು ಸೀಟ್ ಅಲ್ಲೇ ಮ್ಯಾಗಿತ್ತು. ಚೆಕ್ ಮಾಡಿದ್ವಿ, ಹೋಗಿ ಮ್ಯಾಗ ಹೋಗಿ ಕುಂತ್ ಬಿಟ್ವಿ. ನಮ್ದು ಬಸ್ ಸೀಟ್ ಅಷ್ಟೇನು ಖಾಸ್ ಇರಲಿಲ್ಲ, ಆದ್ರೆ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅಂತೂ ಫೈನಲಿ ನಮ್ಮ ಹೈದರಾಬಾದ್ ಜರ್ನಿ ಅಂತ ನಾವು ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ಅದನ್ನ ನಮ್ಮ ಸಿಗ್ನೇಚರ್ ಫೋಸ್ನಾಗ ಸ್ವ್ಯಾಗ್ ಮಾಡ್ಕೊಂತ ಬಾಯ್ ಅಂತ ಟಾಟಾ ಮಾಡಿ ಹೋಗ್ಬಿಟ್ಟಿವಿ.